ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 6ನೇ ಅಧ್ಯಾಯ 68ನೇ ವಾಕ್ಯ. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸು ಕರ್ತನು ಎಲ್ಲರನ್ನೂ ಅಪ್ಪಿಕೊಳ್ಳುವ ದೇವರು ಮತ್ತು ಸಂತೈಸುವ ಕರ್ತನಾಗಿದ್ದಾರೆ. ಆತನ ಮಾತುಗಳು ತಂದೆಯ ಹೃದಯದ ಆಲೋಚನೆಗಳೇ ಆಗಿದ್ದವು. ಆತನು ಏನೇ ಹೇಳಿದರೂ ನೆರವೇರುತ್ತದೆ, ಯಾಕಂದರೆ ಆತನೇ ಸೃಷ್ಟಿಯ ಪ್ರಥಮನಾಗಿದ್ದಾನೆ. ಆತನನ್ನು ಹಿಂಬಾಲಿಸುವವರು ನಿತ್ಯ ಜೀವವನ್ನು ಹುಡುಕಿ ಹೊಂದಬೇಕೆಂಬುದೇ ನಮ್ಮ ಕರ್ತನ ಬಯಕೆಯಾಗಿದೆ. ಇಂದು ನಾವು ಕರ್ತನನ್ನು ಯಾಕಾಗಿ ಹಿಂಬಾಲಿಸುತ್ತಿದ್ದೇವೆ? ಹಣ, ಆಸ್ತಿ, ಅದ್ಭುತಗಳು ಅಥವಾ ಲೋಕದ ಆಶೀರ್ವಾದಗಳಿಗಾಗಿಯ? ಈ ರೀತಿ ಕರ್ತನನ್ನು ಹಿಂಬಾಲಿಸಿದವರು ಆತನನ್ನು ಬಿಟ್ಟು ದೂರ ಹೋದರು, ಯಾಕಂದರೆ ಇವರೆಲ್ಲರೂ ಒಂದು ದಿನದಲ್ಲಿ ಅಳಿದು ಹೋಗುತ್ತಾರೆ. ನಮ್ಮ ದೇವರು ಶಾಶ್ವತವಾಗಿ ಇರುವಾತನು. ಆದ್ದರಿಂದ ನಾವು ಯೇಸುವನ್ನೇ ಸ್ವಂತ ಮಾಡಿಕೊಳ್ಳುವುದಾದರೆ ಮಾತ್ರವೇ ನಾವು ಕ್ರಿಸ್ತನಿಗೆ ಸಂತೋಷವನ್ನು ಪಡಿಸುವರಾಗಿ ಇರುತ್ತೇವೆ. ಯೇಸು ನಮ್ಮಲ್ಲಿ ಏನನ್ನು ನೋಡಿ ಹುಡುಕಿ ಬಂದರು? ಹಣ, ಆಸ್ತಿ, ಸೌಂದರ್ಯ ಇದೆಲ್ಲವನ್ನು ನೋಡಿ ನಮ್ಮನ್ನು ರಕ್ಷಿಸಿದರಾ? ನಾವು ಶೂನ್ಯವಾಗಿದ್ದ ಸಮಯದಲ್ಲಿ ತಾನೇ ಅವರು ನಮ್ಮನ್ನು ಹುಡುಕಿ ರಕ್ಷಿಸಿದರು. ಕರ್ತನ ಮಾತುಗಳೇ ನಮಗೆ ಶಾಶ್ವತವಾದ ಅಸ್ಥಿಭಾಗವಾಗಿರಬೇಕು. ದಿನದ ಈ ಲೋಕದವುಗಳಲ್ಲಿ ಪೇತ್ರನು ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದನು. ಯಾಕಾಗಿ? ನಿತ್ಯ ಜೀವಕ್ಕಾಗಿ. ನಿತ್ಯ ಜೀವವು ನಮ್ಮ ಕರ್ತನ ಮಾತುಗಳಲ್ಲಿತ್ತು. ಅದನ್ನು ಬಯಸಿದನು, ಹೊಂದಿಕೊಂಡನು. ಮುಂದೆ ಅವನು ನಿತ್ಯ ಜೀವದ ವಾಕ್ಯಗಳನ್ನು ಸಾರುವ ಹಾಗೆ ಕರ್ತನು ಅವನನ್ನು ಅಭಿಷೇಕಿಸಿ ಉಪಯೋಗಿಸಿದರು. ಅವನು ಬಾಯ್ದೆರೆದು ಸಾರುವಾಗ ಜನರು ಮನಸ್ಸಾಂತರ ಪಟ್ಟರು, ರಕ್ಷಿಸಲ್ಪಟ್ಟರು. ಅನೇಕರು ಕರ್ತನಿಗಾಗಿ ನಿಂತರು. ಮಾತ್ರವಲ್ಲದೆ ರಕ್ಷಣೆ ಹೊಂದಿದಂಥವರು ಬೆಳ್ಳಿ ಬಂಗಾರಗಳನ್ನ ಅಪೊಸ್ತಲನಾದಂಥ ಪೇತ್ರನ ಕಾಲುಗಳ ಕೆಳಗಡೆ ತಂದು ಹಾಕಲ್ಪಟ್ಟರು. ಆದರೆ ಪೇತ್ರನ ಮನಸ್ಸು ಮಾತ್ರ ನಿತ್ಯ ಜೀವ ಕೊಡುವಾತನಾದ ಯೇಸುವಿನ ಮೇಲೆಯೇ ಇತ್ತು. ಇಂದು ನಮಗೆ ಯಾವುದು ಮುಖ್ಯವಾಗಿದೆ? ನಮ್ಮ ಅಗತ್ಯತೆಯ ಅಥವಾ ಅಗತ್ಯತೆಗಳಿಗಿಂತಲೂ ಸಹ ಮೇಲಾಗಿರುವಂತಹ ಯೇಸು ಕರ್ತನ, ಯೇಸುವಿನ ಮೇಲೆ ನಾವು ಮನಸ್ಸಿಡುವುದಾದರೆ, ಆತನ ನಿತ್ಯವಾದ ವಾಕ್ಯಗಳು ನಮ್ಮಲ್ಲಿ ಇರುವುದಾದರೆ, ನಾವು ಸಹ ಪೇತ್ರನ ಹಾಗೆ ತವಕ ಪಡೋಣ. ನಮ್ಮ ದೇವರು ನಮ್ಮ ಅಗತ್ಯತೆಗಳಿಗಿಂತ ದೊಡ್ಡವರಾಗಿದ್ದಾರೆ. ನಮ್ಮ ರಕ್ಷಕನಾದ ಯೇಸು ಕರ್ತನ ಮುಖಾಂತರವಾಗಿ ತಂದೆಯು ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.